ಎಸ್ ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ನಮ್ಮ ಜೊತೆ ಇದೀಗ ಏನು ಸಲೀಂ ಮೊಹಮ್ಮದ್ ಅವರಿದ್ದಾರೆ. ಈ ಒಂದು ದಾವಣಗೆರೆ ಉಪಚುನಾವಣೆ ಅಂತ ಬಂತು ಅಂದರೆ ಅಲ್ಲಿ ಇವರ ಒಂದು ಎಫರ್ಟ್ ಇದೆಯಲ್ಲ ಅದು ವಿಶೇಷವಾಗಿತ್ತು. ಸರ್ ನಮಸ್ತೆ, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಸಾಕಷ್ಟು ಎಫರ್ಟ್ ಅನ್ನು ಹಾಕಿದ್ರಿ, ತಮ್ಮ ಎಫರ್ಟ್ ಕಾಣಿಸ್ತಾ ಎಲ್ಲ ಪದಾಧಿಕಾರಿಗಳು, ಕೆಪಿಸಿಸಿ ಕಾರ್ಯಕರ್ತರು, ಪದಾಧಿಕಾರಿಗಳು, ಶಾಸಕರು, ಮಂತ್ರಿಗಳು ಒಟ್ಟಾರೆ ಸೇರಿ ನಾವು ಎಲೆಕ್ಷನ್ ಮಾಡಿದ್ದು. ನಾವು ರಿಜ್ವಾನ್ ಅರ್ಷದ್ ಅವರು ಹಾಗೇನೆ ಸಲೀಂ ಅಹಮದ್ ಅವರ ಎಫರ್ಟ್ ಕಾಣಿಸ್ತಾ ಇದೆ. ನಾವು ಕೂಡ ಒಂದು ಕಾರ್ಯಕರ್ತ ಕೆಲಸ ಮಾಡಿದ್ವಿ, ಬಹಳ ಸಂತೋಷ ಆಗಿದೆ. ಬಾಗಲಕೋಟೆಯಲ್ಲಿ 27 ಸಾವಿರ ಹೋಟೆಲ್ ಗೆದ್ದಿದ್ದೀವಿ. ಇಲ್ಲಿ ನಾವು ಇನ್ನು ಜಾಸ್ತಿ ಇಲ್ಲಿ ಗೆಲ್ಬೇಕಾಯಿತು. ಆದರೆ ಕೆಲವು ಇಂಡಿಪೆಂಡೆನ್ಸು, ಕೆಲವು ಬೇರೆ ಪಕ್ಷದವರು ಕಂಟೆಸ್ಟ್ ಮಾಡಿ ವೋಟನ್ನು ಡಿವೈಡ್ ಮಾಡಿದ್ದಾರೆ. ಆದರೂ ಕೂಡ ನಾವು ಹೇಳಿದ್ವಿ, ಚುನಾವಣೆ ಮುಂಚೆ ಕೂಡ ಹೇಳಿದ್ವಿ ನಾವು ಗೆಲ್ತೀವಂತ. ಚುನಾವಣೆ ನಂತರ ಕೂಡ ಇದೇ ಪತ್ರಿಕಾಗೋಷ್ಠಿ ಹೇಳಿದ್ವಿ ನಾವು ಗೆಲ್ತೀವಂತ. ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಎಲ್ಲ ಗೆಲುವೆ, ನಾವು ಗೆದ್ದಿದ್ದೀವಿ. ಈ ಚುನಾವಣೆ ಗೆಲುವು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ನಾಯಕತ್ವದ ಸರ್ಕಾರ ಸಾಧನೆಗಳು, 5 ಗ್ಯಾರಂಟಿಗಳು ಹಾಗೂ ಶಾಮನೂರು ಶಿವಶಂಕರಪ್ಪ 35 ವರ್ಷಗಳ ಕೆಲಸ ಕಾರ್ಯಗಳು, ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಬಹಳ ಸಂತೋಷವಾಗಿದ್ದಾರೆ. ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಇದೇ ಒಂದು ಸಂದೇಶ 2028ರಲ್ಲೂ ಕೂಡ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ. ಸಾದಿಕ್ ಪೈಲವಾನ್ ಅವರು ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿಗೂ ಕೂಡ ತಾವುಗಳು ಕಾರಣ, ಯಾಕೆಂತಂದ್ರೆ ಅದು ಕೂಡ ಇದು ಗೆಲುವಿಗೆ ಪೂರಕ ಆಗಿರುವಂಥದ್ದು. ಸರ್ ಈಗ ಕೆಲ ಘಟನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿ ಕೊಟ್ಟರು. ನನಗೂ ರಿಜ್ವಾನ್ ಅವ್ರಿಗೂ ಒಂದು ಕೆಲವು ಜವಾಬ್ದಾರಿ ಕೊಟ್ಟರು. ನಾವೊಂದು ಲೀಡರ್ ಆಗಲ್ಲ, ಅವ ಕಾರ್ಯಕರ್ತರಾಗಿ ನಾವು ದಾವಣಗೆರೆಗೆ ಹೋಗಿ ಅವರ ಸಂದೇಶವನ್ನು ಕೊಟ್ವಿ. ಮುಖ್ಯಮಂತ್ರಿಗಳ ಸಂದೇಶ, ಕೆಪಿಸಿಸಿ ಅಧ್ಯಕ್ಷ ಸಂದೇಶ ಕೊಟ್ಟು ಸಾದಿಕ್ ಪೈಲ್ವಾನ್ಗೆ ಹೇಳಿದ್ವಿ, ನೋಡಪ್ಪ ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ, ಅಧ್ಯಕ್ಷರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ವಿಡ್ರಾ ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಬೇಸಿಕಲಿ ಕಾಂಗ್ರೆಸ್ನ ಒಬ್ಬ ಹಿರಿಯ ಮುಖಂಡ, ಶಾಮನೂರು ಶಿವಶಂಕರಪ್ಪ ಒಬ್ಬ ಶಿಷ್ಯ. ಅವನು ಕೂಡಲೇ ಅದನ್ನು ಒಪ್ಪಿ ಅವನು ಇಲ್ಲಿ ಬಂದು ಬ್ಯಾಂಗ್ಳೂರ್ ಬಂದು ಅದನ್ನು ವಿಡ್ರಾ ಮಾಡ್ತಾನೆ. ಅದಾದಮೇಲೆ ಎಲ್ಲ ಒಟ್ಟಾಗಿಸಿ ಇಡೀ ಕಾಂಗ್ರೆಸ್ ಪಕ್ಷ, ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಎಲ್ಲ ಮುಂಚೂಣಿ ಘಟಕಗಳು, ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲ ಸೇರಿ ಚುನಾವಣೆ ನಾವು ಎಲ್ಲ ಸೇರಿ ಒಟ್ಟಾಗಿ ಗೆಲ್ಸಿದ್ದೀವಿ. ಸಮುದಾಯದ ನಾಯಕರಿಗೆ, ಹಾಗೆ ಜನತೆಗೆ ಮತ್ತು ದಾವಣಗೆರೆ ದಕ್ಷಿಣ ಏನು ಮತದಾರರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ನಾವು ಈಗಾಗಲೇ ಈಗ ಸಮರ್ಥ ಒಬ್ಬ ಯುವ ನಾಯಕ ಆಗಿದ್ದಾನೆ, ಅದೇ ಅವ್ರ ತಾಯಿ MP ಕೂಡ ಆಗಿದ್ದಾರೆ, ತಂದೆ ಮಂತ್ರಿ ಕೂಡ ಆಗಿದ್ದಾರೆ. ಒಂದು ಅವಕಾಶ, ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ, ಹೊಸಬ ಯುವಕ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾನೆ ವಿಶ್ವಾಸ ಇದೆ. ಯಾವ ಕೆಲಸ ಅವರು ತಾತ ಮಾಡಿದರು ಶಾಮನೂರು ಶಿವಶಂಕರಪ್ಪ ಜಿಲ್ಲೆಯ ಅಭಿವೃದ್ಧಿಗೆ, ಕ್ಷೇತ್ರ ಅಭಿವೃದ್ಧಿಗೆ, ಅದೇ ರೀತಿ ಕೆಲಸ ಇವನು ಮಾಡ್ತಂತ ವಿಶ್ವಾಸ ಇದೆ. ಹುಡುಗ ಭಾಳ ನಮ್ರತೆಯಿಂದ ಇದ್ದಾನೆ, ಆಶಾಭಾವನೆ ಇದೆ, ಅವನಿಗೆ ಅಭಿವೃದ್ಧಿ ಮಾಡ್ತಂತ ವಿಶ್ವಾಸ ನಮಗಿದೆ. ಕಾಂಗ್ರೆಸ್ ಪಕ್ಷ ಗೆಲುವಂತೂ ಸಾಧಿಸಿದೆ ಸರ್. ಇದೀಗ ಏನು ನಾಯಕರ ಮೇಲೆ ತೆಗೆದುಕೊಂಡಂತ ಕ್ರಮಗಳು ವಾಪಸ್ ಆಗುವಂತ ಸಾಧ್ಯತೆ ಇದೆಯಾ? ಈ ಬಗ್ಗೆ ತಾವೇನಾದ್ರು ಒತ್ತಾಯ ಮಾಡ್ತೀರಾ ಅಂತ? ಇವತ್ತು ಸಂತೋಷದಲ್ಲಿ ಇದೀವಿ ನಾವು, ಹಳೆ ವಿಚಾರ ಏನು ಕೇಳಕ್ ಹೋಗ್ಬೇಡಿ. ಗೆದ್ದಿದ್ದಕ್ಕೆ ಕೇಳ್ತಾರೆ ಅಲ್ಲ, ನಾವು ಗೆದ್ದಿದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ, ಸಂಭ್ರಮಿಸ್ತಾ ಇದೀವಿ ನಾವು. ಅದರಿಂದ ಹಳೆದೆಲ್ಲ ಮರೆತು ಮುಂದೆ ನಡೀತೀವಿ. ಗೆದ್ದಿದ್ದಕ್ಕೆ ಕೇಳ್ತಿರೋದು ಸರ್, ಏನು ಏನು ತೊಂದರೆ ಆಗಿಲ್ವಲ್ಲ? ಚೆನ್ನಾಗಿ ಚುನಾವಣೆ ಆಯ್ತು, ಗೆದ್ದಿದ್ದೀವಿ, 2 ಗೆದ್ದಿದ್ದೀವಿ, 2 ಸಂದೇಶ ಕೊಟ್ಟಿದ್ದೀವಿ. ಮಿಕ್ಕಿದ ಏನಾಯ್ತು ಪಕ್ಷದ ವರಿಷ್ಠರು ನೋಡ್ಕೊಳ್ತಾರೆ, ನಮ್ಮ ಕೆಲಸ ಅಲ್ಲ. ನಾವು ಕಾರ್ಯಕರ್ತರಾಗಿ, ಮುಖಂಡರಾಗಿ ಇವತ್ತು ಕೆಲಸ ನಾವು ಮಾಡಿದ್ದೀವಿ. ಕೆಪಿಸಿಸಿ ಆದೇಶವನ್ನು ನಾವು ತಗೊಂಡಿದ್ದೀವಿ, ಕಾರ್ಯಕ್ರಮ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಪರಿಷತ್ ಸದಸ್ಯರಾಗಿರುವಂತಹ ಸಲೀಂ ಮೊಹಮ್ಮದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಜ ಜೊತೆ ಜೋಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.